ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾವೇರಿ ಕಂಡ ಲಾಗ್ಸ್. ಏನಪ್ಪ ಇವತ್ತಂದ್ರೆ ನಾನು ಗುಲಾಬ್ ಜಾಮೂನ್ ಮಾಡತ್ತೀನಿ ನೋಡ್ರಿ. ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಅಂತ ಅಂದ್ಕೊಂಡು ಶೇರ್ ಮಾಡತ್ತೀನಿ. 1 get 1 ಫ್ರೀ ಬಂದಿತ್ತು, ಎರಡೂ ಮಾಡತ್ತಿದ್ದೆ ನೋಡ್ರಿ. ನಾನು ಗುಲಾಬ್ ಜಾಮೂನು ಇದನ್ನ ಹಾಕೋತೀನಿ ಕಟ್ ಮಾಡಿ. ಇನ್ನು ಸ್ವಲ್ಪನೇ ಹಾಕೊಂಡು ಮಿದ್ದಬಾರ್ದು. ಅದನ್ನ ಸುಮ್ಮನೆ ಹಿಂಗೆ ಬೆಳೆಲಿನ ಕಲಿಸ್ಕೋಬೇಕು ಹಿಟ್ಟನ್ನ ಒಂದು ಸ್ವಲ್ಪ ಗಟ್ಟಿಯಾಗಿ. ನಾ 2 ಪ್ಯಾಕೆಟ್ ಮಾಡತ್ತಿದ್ದೆ. ಬರ್ರಿ ಹೆಂಗೆ ಮಾಡೋದು ಅಂತಂದು ತೋರಿಸ್ತೀನಿ ನಿಮಗೆ. ಅದರಲ್ಲೇ 1 ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೆ ನೋಡಿ. ಎಲ್ಲ ಗಂಟು ಇರ್ತಾವಲ್ಲ, ಗಂಟು ಹೊಡ್ಕೋಬೇಕು ಅವನ್ನ. ಫಸ್ಟ್ 1 ಗ್ಲಾಸ್ ಹಾಲು, ಅದನ್ನ ಸ್ವಲ್ಪ ಮಿಕ್ಸ್ ಮಾಡತ್ತಿದ್ದೆ. ಅಂದ್ರೆ ಇವು ಗುಲಾಬ್ ಜಾಮೂನ್ ಚೆನ್ನಾಗಿ ಬರ್ತಾವೆ. ಹಿಂಗೆ ಕಲಿಸ್ಕೋಬೇಕು ನೋಡಿರಿ. ಈ ಬಳ್ಳಿನ ಒಂದು ಸ್ಪೂನ್ ತುಪ್ಪ ಹಾಕತ್ತಿದ್ದೆ ನೋಡಿರಿ ನಾನು. ನೆಕ್ಸ್ಟ್ ಅದನ್ನ ಒಂದು ಚೂರು ನೀರು ಹಾಕ್ಕೊಂಡು ಕಲಿಸ್ಕೊಳತ್ತಿದ್ದೆ. ಹಿಂಗೆ ಮಾಡ್ಕೋಬೇಕು ನೋಡಿರಿ. ಅಂದ್ರೆ ಪ್ರೊಸೆಸ್ ಗಟ್ಟಿ ಬರ್ತೈತಿ. ಅಂದರೆ ನೀವು ಚೆನ್ನಾಗಿ ಆಗ್ತಾವೆ ನೋಡಿ, ಒಡೆಯಂಗಿಲ್ಲ ಗುಲಾಬ್ ಜಾಮೂನು. ಇದೇ ಪ್ರೊಸೆಸ್ನ್ಯಾಗ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ರೆಸ್ಟಿಗೆ ಬಿಡೋಣ ಇದನ್ನು. ಆಮ್ಯಾಗ ನಾನು 1 kg ಸಕ್ಕರೆ ತೊಗೊಂಡಿದ್ದೆ ನೋಡಿರಿ. ಅದ್ರೊಳಗೆ 1 kg ಒಳಗೆ ಸ್ವಲ್ಪ ತೊಗೊಂಡಿದ್ದೆ. ಆಮ್ಯಾಗ ಕಮ್ಮಿ ಅನ್ನಿಸ್ತು, ಮತ್ತು ಅದನ್ನೂ ಹಾಕಿದ್ದೆ ಪೂರ. ಅದು ಸಕ್ಕರೆ ಮುಳುಗುವಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ತಿರ್ಬೇಕು ನೋಡಿರಿ. ಇದನ್ನು ಇಷ್ಟ ಆಗಿತ್ತು ನೋಡಿರಿ. ನೀರು ಹಾಕ್ಕೊಳತ್ತೇನೆ ನೋಡಿರಿ. ಈಗ 1 ಚರ್ಗಿ ನೀರು ಹಾಕ್ಕೊಂಡೆ, ಮತ್ತು ಇನ್ನೊಂದು ಚರ್ಗಿ ಹಾಕ್ಕೊಳಕತ್ತೇನೆ. ಈಗ ಗ್ಯಾಸ್ ಹಚ್ಕೊಂಡು ಲೋ ಫ್ಲೇಮ್ನಾಗ ಇಟ್ಕೊಂಡು ಇದನ್ನು ಕೈ ಆಡಿಸ್ತಿರ್ಬೇಕು ನೋಡಿರಿ. ಅದನ್ನು ಸಕ್ಕರೆ ಕರಗೋ ಮಟ. ಈಗ 5 ನಿಮಿಷ ಆಗೈತೆ ನೋಡಿರಿ ಆಲ್ರೆಡಿ. ನಾ ಎಣ್ಣೆಯಾರ ಹಚ್ಕೋಬೋದು, ಇಲ್ಲ ತುಪ್ಪನಾರ ಹಚ್ಕೊಂಡು ಮಾಡ್ಬೋದು ನೋಡಿರಿ. ನಾ ತುಪ್ಪ ಹಚ್ಕೊಂಡಿಲ್ಲ, ಬಟ್ ಎಣ್ಣೆ ಹಚ್ಕೊಂಡು ಮಾಡತ್ತಿದ್ದೆ ನೋಡಿರಿ. ಸಣ್ಣ ಉಳ್ಳಿ ಮಾಡ್ಕೋಬೇಕು ನೋಡಿರಿ. ಸಣ್ಣ ಉಳ್ಳಿ ಹರ್ಕೊತ ಇತ್ತಾಗ ಪಾಕನೂ ನೋಡತ್ತಿದ್ದೆ ನೋಡಿರಿ. ಪಾಕ ಹೆಂಗಾಗೈತೆ ಅಂತಂದು. ಸಕ್ಕರೆ ಆಲ್ರೆಡಿ ಕರಗಾಕತ್ತೈತೆ. ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಕರಿಬೇಕು ಅದು ಅಷ್ಟು. ಯಾಕಂದ್ರೆ ಲೋ ಫ್ಲೇಮ್ನಾಗ ಇಟ್ಟ ಕರಗಿಸ್ಬೇಕು ಸಕ್ಕರೆನ. ಉಳ್ಳಿ ಎಲ್ಲ ಹರ್ಕೊಂಡೆ ನೋಡಿರಿ. ಇವನ್ನ ಹಿಂಗೆ ಸಾಫ್ಟಾಗಿ ಫ್ರೆಶ್ ಹಾಕಬಾರ್ದು, ಅದ್ರ ಮೇಲೆ ಫ್ರೆಶ್ ಹಾಕಬಾರ್ದು. ಸ್ವಲ್ಪ ಹಂಗೆ ಇದನ್ನು ಮಾಡ್ಬೇಕು ನೋಡಿರಿ. ಉಂಡಿನ ಫ್ರೆಶ್ ಹಾಕಿದ್ರಂದ್ರೆ ಇದು ಆಗ್ಬಿಡ್ತೈತೆ, ಒಡೆದು ಬಿಡ್ತಾವೆ ನೋಡ್ರಿ. ಫ್ರೆಂಡ್ಸ್, ಹಿಂಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವನ್ನ ಗುಂಡಿನಾಗಿ ಗುಲಾಬ್ ಜಾಮೂನ. ಈಗ ಗ್ಯಾಸ್ ಹಚ್ಕೊಂಡು ಕರ್ಕೊಂಡು ಬರ್ರಿ ಅವನ್ನ. ಈಗ ಬಾಯಿ ಇಟ್ಕೊಳತ್ತೆ ನೋಡ್ರಿ. ಎಣ್ಣೆ ಹಚ್ಕೊಳಕಂತ ತೊಗೊಂಡಿದ್ದಿಲ್ಲ, ಅದೇ ಬಾಟೆಲ್ಲ ಅರ್ತಿ ಮಾಡಿ ಹಾಕ್ಕೊಳತ್ತಿದ್ದೆ ನಾನು. ಕರಿಯಾಕಂತಂದು ನಾವು ರುಚಿ ಗೋಲ್ಡ್ ಅವೆಲ್ಲ ಯೂಸ್ ಮಾಡ್ತೇವೆ ನೋಡ್ರಿ. ಯಾಕಂದ್ರೆ ಬೆಸ್ಟ್ ಇರ್ತೈತೆ ಅದ ಕರಿಯಾಕ, ಎಣ್ಣೆನೂ ಹೊಡೆಯಂಗಿಲ್ಲ ಅಂತಂದು. ಒಂದೊಂದು ಈಗ ಬಿಟ್ಕೊಂಡು ಕರ್ಕೊಳತ್ತೇನೆ ನೋಡ್ರಿ. ಗೋಲ್ಡನ್ ಬ್ರೌನ್ ಬರುತ್ತಾ ನಾನು ಕರ್ಕೋಬೇಕು ನೋಡ್ರಿ. ಗುಲಾಬ್ ಜಾಮೂನ್ ಸ್ವಲ್ಪ ಬಿಸಿ ಇದ್ದಾಗನ ಅದೇ ಬೆಚ್ಚಗಿರ್ಬೇಕು, ಮತ್ತು ಪಾಕನೂ ಬೆಚ್ಚಗಿರ್ಬೇಕು. ಆ ಟೈಮ್ದೊಳಗೆ ಹಾಕ್ಬೇಕು ನೋಡ್ರಿ ಅದ್ರೊಳಗೆ ಪಾಕದಾಗ. ಅಂದ್ರೆ ಮಸ್ತ್ ಹೆಂಗೆ ಬರ್ತಾವೆ ನೋಡ್ರಿ. ನೋಡ್ತಿರ್ಬೋದು ನೀವು ಹೆಂಗದಾಗ್ಯಾವ ಅಂತಂದು. ಒಂದು ಸ್ವಲ್ಪ ತಣ್ಣಗಿರ್ಬೇಕು ನೋಡ್ರಿ. ಪಾಕನೂ ಉಗುರು ಬೆಚ್ಚಗಿರ್ಬೇಕು. ಈಗ ಏಲಕ್ಕಿ ಲವಂಗ ಜಜ್ಕೊಳತ್ತೆ ನೋಡ್ರಿ. ನಾನು 5 ಏಲಕ್ಕಿ ತೊಗೊಂಡಿದ್ದೆ ನಾನು. 10 ಘಮ ಹೆಚ್ಚಿಸತ್ತಂತಂದು ಹಾಕ್ಕೊಳತ್ತೆ ನೋಡ್ರಿ. 1 kg ಪಾಕ ಮಾಡಿದ್ದೆ ನೋಡ್ರಿ ನಾನು. 2 ಗುಲಾಬ್ ಜಾಮೂನ್ ತೊಗೊಂಡಿದ್ದೆ ಪಾಕೆಟ್. 1 get 1 ಫ್ರೀ. ಪಾಕ ಅಂತೂ ಮಸ್ತ್ ಬಂದಿತ್ತು. ನೋಡ್ತಿರ್ಬೋದು ನೀವು ಹೆಂಗೈತೆ ಅಂತಂದು. ಸ್ವಲ್ಪ ಬೆಚ್ಚಗದಾವ ನೋಡ್ರಿ ಅಷ್ಟು. ಇಲ್ಲಿಕಂದ್ರೆ ಸುಡುದ್ರಾಗ ಹಾಕ್ಬಿಟ್ರೆ ಒಡೆದು ಬಿಡ್ತಾವೆ ನೋಡ್ರಿ. ಎರಡು ಒಂದು ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕು. ಹಾಕ್ಕೊಳತ್ತೆ ನೋಡ್ರಿ ಅದ್ರೊಳಗೆ ಪಾಕದಾಗ. ಓವರ್ ನೈಟ್ ನೆನೆಸಿಟ್ಟಿದ್ದೆ ನೋಡ್ರಿ ನಾನು.
ಪಪ್ಪ ಇಷ್ಟ ಆಗಿತ್ತು ನೋಡ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗೈತಿ.